ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೋಡ್ತಿರ್ಬೋದು ಇವತ್ತು ಮನೇನ ಡೀಪ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಈ ಕಬೋರ್ಡ್ಸ್ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ, ಹಬ್ಬ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಸ್ಲೈಡ್ ಡೋರ್ ಇದ್ದಾಗ ಈ ಥರ ಸ್ಮಾಲ್ ಡಸ್ಟ್ ಎಲ್ಲ ಹೋಗಿ ಸೇರ್ಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ. ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಂಡಿದ್ದೆ. ಅದರಿಂದ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ನನಗೆ ನೋಡಿ ಎಷ್ಟು ಚೆನ್ನಾಗಿ ಡಸ್ಟ್ ಎಲ್ಲ ಬರ್ತಿದೆ. ಅದೊಂದು ಸ್ಮಾಲ್ ಬ್ರಷ್ ಥರ ಬರುತ್ತೆ. ಅದೇನಾದರೂ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಡಸ್ಟ್ ಎಲ್ಲ ಒಂದು ಕಡೆಯಿಂದ ನಾವು ಕೆಲವೊಂದು ಪಾರ್ಟಿಗೆ ನಾವು ಕೈ ಎಟ್ಕಿಸೋದಿಲ್ಲ ಮತ್ತು ಬಟ್ಟೆನೂ ತೂರೋದಿಲ್ಲ. ಈ ಥರ ಇದ್ದಾಗ ಈ ಥರ ಡಸ್ಟ್ನ ಕ್ಲೀನ್ ಮಾಡ್ಕೊಬೋದು. ಇವಾಗ ನಾನು ಒಂದೊಂದೇ ಹಬ್ಬ ಬರ್ತಿದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬ, ಆದಷ್ಟು ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗಿಂದನೇ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಫಸ್ಟು ಕಬೋರ್ಡ್ನೇ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ಕಬೋರ್ಡ್ ಕ್ಲೀನ್ ಮಾಡ್ತಾಯಿದ್ದೆ. ಹೇಳ್ಬೇಕು ಅಂದರೆ ಇದು ಹೊಸ ಮನೆಗೆ ನಾವು ಬಂದಿದ್ದು. ಸ್ಟಾರ್ಟಿಂಗ್ ಬಂದಾಗ ರ್ಯಾಂಡಮಾಗಿ ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ವಿ. ಬಟ್ ಈ ಥರ ಸ್ಮಾಲ್ ಪಾರ್ಟ್ ಎಲ್ಲ ನೋಡಿರಲಿಲ್ಲ. ಇವಾಗ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಇದು ಕ್ಲೀನ್ ಎಲ್ಲ ಆಯಿತು. ಫಸ್ಟು ಬಟ್ಟೆನೆಲ್ಲ ರಿಮೂವ್ ಮಾಡಿಬಿಟ್ಟು ಬೇಡದೇ ಇರೋದೆಲ್ಲ ತೆಗಿಯೋಣ, ತುಂಬ ಬಟ್ಟೆ ಆಗಿದೆ, ನೀಟಾಗಿ ಅರೇಂಜ್ ಮಾಡೋಣ ಅಂದ್ಬಿಟ್ಟು ಇವತ್ತು ಕ್ಲೀನ್ ಮಾಡ್ತಾಯಿದ್ದೆ. ಇಷ್ಟು ಕಸ ಬಂದಿದೆ ನೋಡ್ತಿರ್ಬೋದು. ಇಷ್ಟು ಮಣ್ಣಿತ್ತು ಅಂದರೆ ವೈಟು ಪ್ಯಾಚ್ ಮಣ್ಣು ಏನೋ ಹೇಳ್ತಾರಲ್ಲ, ಅದು ಗೊತ್ತಿಲ್ಲ ನನಗೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮಕ್ಕಳು ವ್ಯಾನ್ ಬರೋದೇ ಮರ್ತ್ಬಿಟ್ಟಿದ್ದೀನಿ. ಪಕ್ಕದ ಮನೆ ಆಂಟಿ ಪಾಪ ಕರ್ಕೊಬಂದರು. ಇನ್ನೊಂದು ಮಗು ಹೋಗುತ್ತೆ, ಅವರು ಇಷ್ಟು ಬಟ್ಟೆ ಇದೆ ನೋಡಿ, ಇಷ್ಟೂ ಫೋಲ್ಡ್ ಮಾಡಬೇಕು. ಈ ಟೆನ್ಷನಲ್ಲಿ ನಾನು ಮರ್ತೇ ಬಿಟ್ಟೆ. ಆಮೇಲೆ ಮಕ್ಕಳು ಬಂದರು, ಅವರಿಗೆ ಊಟ ಕೊಟ್ಬಿಟ್ಟು ಇವಾಗ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ಬಟ್ಟೆ ಮೇಲೆಲ್ಲ ಬಿದ್ದು ನಾನು ಮಡಿಸ್ತೀನಿ ಅಮ್ಮ ಅಂತ ಏನಾದರೂ ಆಟ ಆಡ್ಕೊಳ್ಳಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಟಯರ್ಡ್ ಆಗೋಯ್ತು, ನಾನು ಲಾಗ್ ಮಾಡಲಿಲ್ಲ. ಹೇಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಕೋಸು ಪಲ್ಯ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಚಪಾತಿ ರೋಲ್ ಮಾಡಿ ಹಾಕೋಣ ಬಾಕ್ಸ್ಗೆ ಅಂದ್ಬಿಟ್ಟು ಸಪ್ರೇಟ್ ಅವ್ರಿಗೆ ಸ್ವಲ್ಪ ಸಲಾಡ್ ಥರ ಮಾಡಿದೆ. ಇವಾಗ ಕೋಸನ್ನು ಕೂಡ ಬೇಯಿಸ್ತಾ ಇದ್ದೀನಿ, ಪಲ್ಯ ಮಾಡೋಣ ಅಂದ್ಬಿಟ್ಟು. ಇಬ್ರಿಗೂ ನಮ್ಮನೆಯವ್ರಿಗೂ ಬಾಕ್ಸ್ಗೆ ಹಾಕಬೇಕು, ಮಕ್ಳಿಗೂ ತಿನ್ನಿಸ್ಬೇಕು, ರೆಡಿ ಮಾಡಿ ಕಳಿಸ್ಬೇಕು, ಎಲ್ಲ ಒಟ್ಟೊಟ್ಟಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಬಟ್ ಏನು ಮಾಡೋದು, ಪಟ ಅಂತ ಮಾಡಲೇಬೇಕು. ಹೇಗೇನು ಸಂಜೆ ಮತ್ತೆ ಮಕ್ಕಳು ಸ್ಕೂಲಿಗೆಲ್ಲ ಹೋಗಿ ನನಗೂ ಸ್ವಲ್ಪ ನಿನ್ನೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ನಲ್ಲ, ಟಯರ್ಡ್ ಆಗಿಬಿಟ್ಟಿತ್ತು. ಮಕ್ಕಳು ಸಂಜೆ ಬಂದಮೇಲೆ ಧನ್ವಿತ್ ಬ್ಯಾಗಲ್ಲಿ ದಕ್ಷಿತ್ತು ಡೈರಿ ಹೋಗ್ಬಿಟ್ಟಿದೆ. ಅದಕ್ಕೆ ಅಮ್ಮ ನಂದು ಅಮ್ಮ ಅಂದ್ಬಿಟ್ಟು ಅವ್ರ ಹೆಸರು ಬರ್ದಿರೋದ ನೋಡಿ ಕಂಡಿಡ್ದು ಹೇಳ್ತಾಯಿದ್ರು. ಸರಿ ನಿನಗೆ ಹೆಂಗೆ ಗೊತ್ತಾಯಿತು ಮಗನೇ, ಸರಿ ನಿನ್ನ ಬ್ಯಾಗಿಗೆ ನೀವು ಇಟ್ಕೊಳ್ರಿ ಅಂತ ಹೇಳ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಯಾಕೋ ತುಂಬ ಹಠ ಹೊಡೆದಾಟ ಇಷ್ಟೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಸಖತ್ತು ನನಗೆ ಯಾವತ್ತೂ ನಾನು ಹೇಳ್ಕೋಬೇಕು ಅಂತಲ್ಲ, ಎಲ್ಲರೂ ಹೇಗೆ ಮೇಂಟೈನ್ ಮಾಡ್ತೀಯ ಮಕ್ಕಳನ್ನ, ಹೇಗೆ ಮೇಂಟೈನ್ ಮಾಡ್ತೀಯ ಅಂತಿರ್ತಾರಲ್ಲ, ಎಷ್ಟು ಸ್ಟ್ರಗಲ್ ಆಗುತ್ತೆ ಅಂದರೆ ಅಷ್ಟು ರೋಸಿಸ್ಬಿಟ್ರು. ಇವತ್ತು ಬೇಜಾರೇ ಆಗೋಯ್ತು ನನಗೆ, ಅಳುನೇ ಬಂತು. ಏನು ಮಾಡೋದು, ಮಕ್ಕಳು ಇಬ್ಬರೂ ಹೊಡೆದಾಡ್ತಿರ್ತಾರೆ. ನನಗೆ ಆಗಲ್ಲ, ಕೆಲವೊಂದು ಸಲ ಕಿರ್ಚ್ತೀನಿ, ಕೆಲವೊಂದು ಸಲ ಹೊಡಿತೀನಿ, ಕೆಲವೊಂದು ಸಲ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗಲ್ಲ. ಅದಕ್ಕೆ ಸ್ವಲ್ಪ ಅಳು ಬಂತು, ಅಳ್ತಾ ಇದೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಟಿಫನ್ ಮಾಡೋಣ ಅಂದ್ಬಿಟ್ಟು ಒಂದು 5 ಡೇಸ್ದು ಲಾಗ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು. ಬೆಣ್ಣೆನೂ ಕಾಯಿಸಿರಲಿಲ್ಲ, ನನಗೆ ಟೈಮ್ ಸಿಕ್ಕಿರಲಿಲ್ಲ. ಟಿಫನ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಬೆಳಗ್ಗೆ ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಕಾಬೂಲ್ ಚೆನ್ನ ಮತ್ತು ಇದಕ್ಕೆ ಗೀ ರೈಸ್ ಮಾಡೋಣ, ಗೀ ರೈಸು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಜೊತೆಗೆ ಕುಂಬಳಕಾಯಿ ಇತ್ತು, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಖಾಲಿ ಹೊಟ್ಟೆಲಿ ಅಂದ್ಬಿಟ್ಟು ಅದನ್ನು ಕೂಡ ಜ್ಯೂಸ್ ಮಾಡಲಿಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಕಡೆ ಕಾಬೂಲ್ ಚೆನ್ನನ್ನು ನೆನೆಸಿಟ್ಟಿದ್ನಲ್ಲ, ಕುಕ್ಕರ್ಗೆ ಹಾಕಿ 2 ವಿಸಲ್ ಕೂಗಿಸ್ಕೊಂಡೆ. ಅದನ್ನು ರೆಡಿ ಆಯಿತು. ಅಷ್ಟರಲ್ಲಿ ಕುಂಬಳಕಾಯಿ ಜ್ಯೂಸ್ ರುಬ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಕಡೆ ಚೆನ್ನ ಮಸಾಲೆ ಕೂಡ ಫ್ರೈ ಮಾಡ್ಕೊತಾ ಇದ್ದೆ, ಟೊಮೊಟೊ ಈರುಳ್ಳಿ ಎಲ್ಲನೂ. ಒಂದೊಂದೇ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಒಂದೊಂದು ಕೈಲಿ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ. ಮಾರ್ನಿಂಗ್ ಅಂತೂ ಟೈಮೇ ಇರೋದಿಲ್ಲ, ಎಷ್ಟು ಬೇಗ ಎದ್ರೂ ಟೈಮ್ ಹೋಗುತ್ತೆ. ಅದರಲ್ಲೂ ಕೆಲವೊಂದು ಸಲ ನಾವು ಲೇಟಾಗಿ ಎದ್ಬಿಡ್ತೀವಿ. ಇವಾಗ ಚೆನ್ನ ಮಸಾಲೆಗೆ 1-2 ಟೊಮೊಟೊ, 1 ಈರುಳ್ಳಿ, 1-2-3 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ರುಬ್ಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ, ಸಪ್ರೇಟ್ ರುಬ್ಕೊಳ್ಳೋಣ ಜೀರಾ ರೈಸ್ಗೂ ಬೇಕಲ್ಲ ಅಂದ್ಬಿಟ್ಟು
ಇವಾಗ ಕುಂಬಳಕಾಯಿ ರುಬ್ಬಿದಾಗಿತ್ತಲ್ಲ ಅದನ್ನು ಕೂಡ ಸೋಸ್ಕೊತಾ ಇದ್ದೀನಿ. ಒಂದು ಕಡೆ ಮಕ್ಳಿಗೆ ಹಾಲು ಕಾಯಿಸ್ಬೇಕು, ಎಷ್ಟು ಕೆಲಸ ಇದೆ ಅಂದರೆ ಮಾಡ್ತಾಯಿದ್ರೆ ಮುಗಿಯೋದೇ ಇಲ್ಲ. ಬೆಳಗ್ಗೆ ಹೊತ್ತು ಅಷ್ಟು ಕೆಲಸ ಮಾಡ್ತಾನೇ ಇರ್ತೀವಿ. ನನಗೂ ಕೂಡ ಕುಂಬಳಕಾಯಿ ಸಿಕ್ತಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ರುಬ್ಬಿಟ್ಟು ಈ ಥರ ಸೋಸ್ಕೊಂಡು ಕುಡಿದ್ರೆ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಹೆಲ್ದಿ ಅಂದ್ಬಿಟ್ಟು ನಾನು ಹೊಸ್ದಾಗಿ ಏನೇನಾದರೂ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಯಟ್ ಕೂಡ ಮೇಂಟೈನ್ ಮಾಡೋಣ ಅಂದ್ಬಿಟ್ಟು. ಅದಾದಮೇಲೆ ಮಕ್ಕಳಿಗೆ ಸ್ವಲ್ಪ ಅವ್ರನ್ನೂ ನೋಡ್ಕೊಬೇಕು. ನಮ್ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಹಾಲೆಲ್ಲ ಬುಕ್ ಮಾಡಿದರು, ಖಾಲಿ ಆಗಿತ್ತು ಅಂದ್ಬಿಟ್ಟು ತರಕ್ಕೆ ಹೋದರೆ ನನ್ನ ಮಗನೂ ಹಿಂದೆ ಓಡಿಬಿಟ್ಟಿದ್ದಾನೆ. ಬಾಕ್ಲೆಲ್ಲ ತೊಳೆದಿದ್ವಿ ಅಲ್ವಾ, ಜಾರ್ ಬಿಡುತ್ತೆ ಅಂದ್ಬಿಟ್ಟು ನಾನು ಬೈಕೆ ಹಿಂದೆನೇ ಓಡೋದೆ. ಅಷ್ಟರಲ್ಲಿ ನಮ್ಮ ಮನೆಯವರೇ ವಾಪಸ್ ಬಂದರು ಕರ್ಕೊಂಡು. ಬಾಕ್ಲೆಲ್ಲ ತೊಳೆದಾಗ ಒಂದು ಅರ್ಧ ಗಂಟೆ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು, ಆಚೆ ಹೋಗ್ದಿರೋ ಥರ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಟೈಲ್ಸ್ ಜಾರುತ್ತೆ. ಅದಕ್ಕೋಸ್ಕರ ನೋಡ್ಕೊತಾನೇ ಇರ್ತೀನಿ. ಇವಾಗ ಕುಂಬಳಕಾಯಿದು ಏನು ರುಬ್ಬಿದೆ ಅಲ್ಲ, ಅದಕ್ಕೆ ಲೆಮನ್ ಹಿಂಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಸೋಸ್ಕೊತಾ ಇದೆ. ನಾನು ಫಸ್ಟ್ ಟೈಮ್ ಮಾಡ್ಕೊಂಡು ಕುಡಿತಾ ಇರೋದು. ಸ್ವಲ್ಪ ಯೂಟ್ಯೂಬು ಎಲ್ಲ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ಎಲ್ದಿಗೆ ಒಳ್ಳೆಯದು ಅಂದ್ಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೆ ಒಂದು ಕಡೆ. ಮಸಾಲೆಗೆ ರುಬ್ಕೊಳ್ಳಿಕ್ಕೆ ಜಾರ್ಗೆ ಹಾಕಿ ರುಬ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಜೀರಾ ರೈಸು ಮತ್ತು ಕಾಬೂಲ್ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನು ಕೂಡ ಅಷ್ಟರಲ್ಲಿ ಹಾಲು ಕಾಯೋ ಅಷ್ಟರಲ್ಲಿ ಜ್ಯೂಸ್ ಕುಡ್ಕೊಂಬಿಡೋಣ, ಖಾಲಿ ಹೊಟ್ಟೆಲಿದ್ದೀನಲ್ಲ ಅಂದ್ಬಿಟ್ಟು ಕುಡಿತಾಯಿದ್ದೀನಿ. ಬೆಳಗ್ಗೆ ನಿಜವಾಗ್ಲೂ ಸೂಪರಾಗಿರುತ್ತೆ. ವೆದರ್ಗೆ ನನಗೆ ಕೆಲಸ ಮಾಡೋಕ್ಕೆ ಬೇಜಾರೇ ಅನಿಸಲ್ಲ. ಬೆಳಗ್ಗೆ ಟೈಮು ಅಡುಗೆ ಮನೇಲಿ ನಿಂತ್ಕೊಂಡು ಎಲ್ಲ ಕೆಲಸನೂ ಪಟ ಅಂತ ಮಾಡ್ತೀನಿ. ಆದರೂ ಕೆಲವೊಂದು ಸಲ ಟೈಮ್ ಹೋಗ್ಬಿಡುತ್ತೆ, ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ. ನನ್ನ ಜ್ಯೂಸ್ ರೆಡಿ ಮಾಡ್ಕೊಂಡು ಮಕ್ಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಬಿಟ್ಟು ಇದೊಂಥರ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟಯರ್ಡ್ ಆಗುತ್ತೆ, ಹೌದು, ಇಲ್ಲ ಅಂತ ಅಲ್ಲ. ಈ ಥರ ಲಾಗ್ ಮಾಡ್ತಾ ಇದ್ದೀನಲ್ಲ, ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತೀನ, ಇಷ್ಟೊಂದು ಪಟ ಅಂತ ಅನ್ನಿಸ್ತಾಯಿತ್ತು ನನಗೆ. ನಮ್ಮ ಮನೆಯವ್ರು ಆಚೆ ಕೂತಿದ್ರು, ಅವರಿಗೆ ಅಲ್ಲಿಗೆ ತೊಗೊಂಡೋಗಿ ಕಾಫಿ ಕೊಡ್ತಾಯಿದ್ದೀನಿ. ನನ್ನ ಮಕ್ಕಳಂತೂ ಒಂದು ಕಡೆ ಕುತ್ಕೊಳ್ಳಲ್ಲ ಗೈಸ್. ಅಲ್ಲೋಗೋದು ಇಲ್ಲಿ ಬರೋದು, ಏನಾದರೂ ಕೀಳೋದು ನೋಡಿ. ಪಾತ್ರೆ ಇಲ್ಲ ತನ್ನ ಮನೆಗೆಲ್ಲ ಜೋಡಿಸ್ತಾರೆ. ಒಂದು ಸಲ ಎಲ್ಲ ತೊಗೊಂಡೋಗಿ ಮತ್ತೆ ಹರಡ್ತಾರೆ, ಇಲ್ಲ ಎಲ್ಲ ತೊಗೊಂಡೋಗಿ ಸಿಂಕಿಗೆ ಹಾಕಿಬಿಡ್ತಾರೆ. ಈ ಥರ ಇಷ್ಟು ಕೆಲಸ ಕೊಡ್ತಾನೇ ಇರ್ತಾರೆ. ನಾನು ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಎಲ್ಲ ಕಡೆ ಎತ್ತಿ ಎಲ್ಲನೂ ಕ್ಲೀನ್ ಮಾಡಿ ಇಷ್ಟೆಲ್ಲ ಮಾಡೋ ಅಷ್ಟ್ರಿಗೆ ಅವರು ರಿಟರ್ನ್ ಬಂದೇ ಬಿಟ್ಟಿರ್ತಾರೆ 2 o'clockಗೆ. ಮಕ್ಕಳಿದ್ರೂ ಮನೇಲಿ ಸ್ಕೂಲ್ಗೆ ಹೋದಾಗ ನನಗೆ ಬೇಜಾರಾಗ್ತಿರುತ್ತೆ. ಅವರಿದ್ದರೆ ಬೇಜಾರು ಅನಿಸಲ್ಲ. ಬಟ್ ಮನೇಲಿ ತುಂಬ ಹೊಡೆದಾಡ್ತಾಯಿದ್ರು ಅಂದ್ಬಿಟ್ಟು ಈ ಸಲ ಪ್ಲೇ ಗ್ರೂಪ್ಗೆ ಹಾಕಿಬಿಡೋಣ, ನರ್ಸರಿಗೆ ಹಾಕ್ಕೊಳ್ಳಲ್ಲ ಅಂದ್ಬಿಟ್ಟು ಹಾಕಿದ್ವಿ. ಅಷ್ಟರಲ್ಲಿ ನಾನು ಕೂಡ ಜ್ಯೂಸ್ ಕುಡ್ಕೊತಾ ಇದ್ದೀನಿ. ಬೆಳಗ್ಗೆ ಹೆಂಗಿರುತ್ತಪ್ಪ ಅನ್ಕೊತಾ ಇದ್ದೆ. ಓಕೆ, ಸ್ವೀಟೇ ಇತ್ತು. ಇವಾಗ ನಾನು ಜೀರಾ ರೈಸ್ ಮಾಡಲಿಕ್ಕೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಹತ್ರ ಈ ಸಲ ಬೆಣ್ಣೆ ಇತ್ತು, ಕಾಯಿಸಿರಲಿಲ್ಲ. ಹಾಗಾಗಿ ಬೆಣ್ಣೆನೇ ಹಾಕಿಬಿಟ್ಟು ಸ್ವಲ್ಪ ಆಯಲ್ ಹಾಕಿಬಿಟ್ಟು ಜೀರಾ ರೈಸ್ನ ಮಾಡಿಕೊಂಡೆ. ಏನೂ ಇಲ್ಲ, ತುಂಬ ಈಸಿ ಇದು. ಹಸಿರು ಮೆಣಸಿನ್ಕಾಯಿ, ಗೋಡಂಬಿ, ಆನಿಯನ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು, ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ. ಆನಿಯನ್ನು ಕೂಡ 1-2 ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋ ಥರ. ತುಂಬ ಟೇಸ್ಟಿಯಾಗುತ್ತೆ. ಯಾರಾದರೂ ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ಟ್ರೈ ಮಾಡಿ ಆಯಿತಾ. ಬೆಳಗ್ಗೆ ಟಿಫನ್ಗೆ ಈಸಿಯಾಗಿರುತ್ತೆ. ಜೀರಾ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಯಾವಾಗ್ಲೂ ಕಾಬೂಲ್ ಈ ಥರ ಏನಾದರೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಸ್ಪೈಸಸ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಏನೇನಿರುತ್ತೆ ಸ್ಪೈಸಸ್ನ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆನಿಯನ್ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ನಾನು 2 ಗ್ಲಾಸ್ ಅಕ್ಕಿನೂ ಕೂಡ ನೆನೆಸಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ರುಬ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮತ್ತು ಕಸ್ತೂರಿ ಮೇಥಿ ಹಾಕ್ಕೊಂಡೆ ನೋಡಿ, ಅದನ್ನು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇಷ್ಟನ್ನ ಆ್ಯಡ್ ಮಾಡಿಕೊಂಡೆ ನಾನು. ಯಾರಾದ್ರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದರೆ ಈ ಲಾಗ್ ಇಷ್ಟ ಆದರೆ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಚೆನ್ನ ಮಸಾಲೆಗೆ ಇದಕ್ಕೆ 2ಕ್ಕೂ ಒಟ್ಟಿಗೆ ರುಬ್ಕೊಂಡಿದ್ದೆ, ಅದಕ್ಕೆ ಇಷ್ಟು ರುಬ್ಕೊಂಡಿದ್ದೀನಿ. ಅದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು.
ಇವಾಗ ನಾನು ಏನು ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ನಮಗೆ ಊಟಕ್ಕೆ ಬ್ರೇಕ್ಫಾಸ್ಟ್ಗೆ ತಿನ್ನಲಿಕ್ಕೆ ಸಾಕಾಗುತ್ತೆ 2 ಗ್ಲಾಸ್ ಹಾಕಿದ್ರೆ. ಇವಾಗ ಫೈನಲಿ ತೊಳೆದಿಟ್ಕೊಂಡಿದ್ದ ಅಕ್ಕಿನೆಲ್ಲ ಆ್ಯಡ್ ಮಾಡಿಕೊಂಡೆ. ಅದ್ರ ತಕ್ಕನಾಗೆ ನಾನು ಏನು ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ರೆ ಅದ್ರ 2ರಷ್ಟು ನೀರು ಹಾಕ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಬೆಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ತುಪ್ಪ ಚೆನ್ನಾಗಿರುತ್ತೆ. ನಾನು ಬೆಣ್ಣೆ ಕಾಯಿಸಿರಲಿಲ್ಲ ಇನ್ನು, ಅದಕ್ಕೋಸ್ಕರ ತುಪ್ಪ ಮಾಡಿರಲಿಲ್ಲ, ಅದಕ್ಕೋಸ್ಕರ ಬೆಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಣ್ಣೆನೂ ಚೆನ್ನಾಗಿರುತ್ತೆ. ನಾನು ತುಂಬ ಏನು ಹಾಕಿರಲಿಲ್ಲ, ಸ್ವಲ್ಪನೇ ಹಾಕಿದೆ. ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ನೀರು ಅದ್ರ 2ರಷ್ಟು ಆ್ಯಡ್ ಮಾಡಿಕೊಂಡ್ರೆ ನಿಟ್ಟು ಕ್ಲೋಸ್ ಮಾಡಿದ್ರೆ ಕುಕ್ಕರ್ನ ಜೀರಾ ರೈಸು ರೆಡಿ ಆಗುತ್ತೆ. ಗೀ ರೈಸು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು. ಜೀರಾ ರೈಸ್ ಅಂದರೆ ತುಂಬ ಮಸಾಲೆ ಎಲ್ಲ ಆ್ಯಡ್ ಮಾಡೋದಿರೋದಿಲ್ಲ. ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಪುದೀನ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಎಷ್ಟಾಗುತ್ತೆ ಅಷ್ಟು ನೀರನ್ನ ನೀಟಾಗಿ ನೋಡಿಕೊಂಡೆ ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬ ಮೆತ್ತಗೆ ಹಾಕ್ಬಿಟ್ರೂ ಚೆನ್ನಾಗಿರಲ್ಲ ರೈಸು. ಸ್ವಲ್ಪ ಉಡಿ ಹಂಗಿದ್ರೆ ಜೀರಾ ರೈಸ್ಗೆ ಚೆನ್ನಾಗಿರುತ್ತೆ. ಗೀ ರೈಸ್ ಎರಡಕ್ಕೂ ಚೆನ್ನಾಗಿರುತ್ತೆ. ನೋಡಿ ಫೈನಲಿ ಈ ಥರ ಬಂದಿದೆ. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡು ನಿಟ್ಟನ್ನ ಕ್ಲೋಸ್ ಮಾಡ್ಕೊತೀನಿ. ಇವಾಗ ಅಲ್ಲಿಗೆ ಜೀರಾ ರೈಸ್ ಆಯಿತು. ಸ್ವಲ್ಪ ಹರಿಬರಿಲಿ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ನನಗೂ ಟೆನ್ಷನ್ ಆಗ್ತಾಯಿತ್ತು. ಸ್ಕೂಲಿಗೆ ಟೈಮ್ ಆಗುತ್ತೆ, ಬಾಕ್ಸ್ ರೆಡಿ ಮಾಡಬೇಕು ಅವ್ರಿಗೆ. ಅವರು ಸ್ನಾನ ಮಾಡಿಸ್ಕೊಳ್ಳಲ್ಲ. ನಮ್ಮ ಮನೆಯವ್ರ ಹತ್ರ ಒಂದೊಂದ್ಸಲ ಚೆನ್ನಾಗಿ ಮಾಡಿಸ್ಕೊಂಬತ್ತಾರೆ, ಒಂದೊಂದ್ಸಲ ಸ್ನಾನ ಮಾಡಿಸಲ್ಲ, ಅಮ್ಮ ಬೇಕು ಅಂತಾರೆ. ಆಮೇಲೆ ಅವ್ರಿಗೆ ರೆಡಿ ಮಾಡಬೇಕು, ಕ್ರೀಮ್ ಹಾಕಿಸ್ಕೊಳ್ಳಲ್ಲ. ನಮ್ಮ ಮನೆಯವರು ಅದೆಲ್ಲ ಕೆಲಸ ಮಾಡ್ತಿರ್ತಾರೆ. ಬಟ್ ಹಠ ಮಾಡಬೇಕಾದ್ರೆ ನಾನೇ ಹೋಗಬೇಕು, ಇಲ್ಲ ಅಂದರೆ ಮಾಡಿಸ್ಕೊಳ್ಳೋದಿಲ್ಲ. ಅದಾದಮೇಲೆ ಮತ್ತೆ ಅವ್ರಿಗೆ ಹಾಲು ಕೊಡಬೇಕು. ಹಾಲು ಕುಡ್ದಿಲ್ಲ ಅಂದರೆ ಸ್ವಲ್ಪ ಫೋರ್ಸ್ ಮಾಡಿ ಹಾಲು ಕುಡಿಸ್ಬೇಕು ಮಕ್ಕಳಿಗೆ. ಇಷ್ಟೆಲ್ಲ ಹರಿಬರಿಲಿ ವಿಡಿಯೋ ಕೂಡ ಮಾಡ್ಕೊತಾ ಇದ್ದೀನಿ. ಹೆಂಗೆ ಮಾಡ್ತೀಯಾ ಅಂತ ಎಲ್ಲರೂ ಕೇಳ್ತಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಇದು ನನಗೆ ಆಸೆ ಇದೆ ಯೂಟ್ಯೂಬ್ ಮಾಡಬೇಕು ಅಂದ್ಬಿಟ್ಟು. ಅದಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಇವಾಗ ನಾನು ಚೆನ್ನಾಗಿ ಮಸಾಲ ಮಾಡಲಿಕ್ಕೆ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಂಡು ಚಿಲ್ಲಿ, ಆನಿಯನ್ನು ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು, ಇದಕ್ಕೂ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಪಾತ್ರೆಗಳನ್ನ ಎಲ್ಲೆಲ್ಲಿ ಇಟ್ಟಿರ್ತೀನೋ ಕೈಗೆ ಸಿಗೋದಿಲ್ಲ. ಫ್ರೈ ಮಾಡೋದು ಹುಡುಕ್ತಾ ಇದ್ದೀನಿ, ಪಾತ್ರೆ ಸ್ಟ್ಯಾಂಡಲ್ಲೂ ಇಲ್ಲ, ಪಾತ್ರೆ ತೊಳೆದಿರೋದ್ರಲ್ಲೂ ಇಲ್ಲ. ನನ್ನ ಮಗ ಎಲ್ಲ ತೊಗೊಂಡೋಗಿ ಸೋಫಾ ಮೇಲೆ ಜೋಡಿಸ್ಕೊಂಡಿದ್ದಾರೆ. ಆಮೇಲೆ ಹೆಂಗೋ ಇದು ಜೀರಾ ರೈಸ್ಗೆ ಯೂಸ್ ಮಾಡಿ ಇದನ್ನೇ ಅಲ್ಲೇ ಕಡೆ ತೊಗೊಂಡು ಇವಾಗ ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಸಿಕ್ಕಲಿಲ್ಲ ನನಗೆ ಅರ್ಜೆಂಟಿಗೆ. ಇವಾಗ ನಾನು 2-3 ಟೊಮೊಟೊ, 1 ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಇಟ್ಕೊಂಡಿದ್ದೆ. ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಆವಾಗಲೇ ತೋರಿಸಿದ್ನಲ್ಲ, ಟೊಮೊಟೊ, ಆನಿಯನ್ನು, ಚಿಲ್ಲಿ, ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡ್ತಿದ್ನಲ್ಲ, ಅದನ್ನು ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನು ಕಾಳು ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ ಅದೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೇರೆ ನೀರನ್ನ ಆ್ಯಡ್ ಮಾಡ್ಕೊಂಡಾಗ ಅಷ್ಟು ಟೇಸ್ಟ್ ಇರೋದಿಲ್ಲ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಜೀರಾ ರೈಸಿಗೆ ರುಬ್ಬಿಟ್ಕೊಂಡಿದ್ನಲ್ಲ, ಜೊತೆಗೆ ಇನ್ನು ಸ್ವಲ್ಪ ಇದಕ್ಕೂ ರುಬ್ಬಿಟ್ಕೊಂಡಿದ್ದೆ. ಇವಾಗ ತುಂಬ ನೀರು ಹಾಕಬಾರ್ದು, ಒಂದು ಥಿಕ್ನೆಸ್ ಆಗಿ ಇದನ್ನು ಮಸಾಲೆನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದು ಫ್ರೈ ಆಗಬೇಕು. ಅದಾದಮೇಲೆ ನಾನಿವಾಗ ಕಾಬೂಲ್ ಬೆಂದಿದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಚೆನ್ನಾಗಿ ಬೆಂದಿತ್ತು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಚಪಾತಿಗೆ, ಪರೋಟಾಗೆ, ರೈಸ್ಗೆ, ಜೀ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು, ಜೀರಾ ಪೌಡ್ರು, ಧನಿಯಾ ಪೌಡ್ರು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಪೈಸಸ್ ಆಗಿರಲಿ, ಸ್ವಲ್ಪ ಚೆನ್ನಾಗಿರಲಿ ಅಂದ್ಬಿಟ್ಟು. ಯಾಕೆಂದರೆ ರೈಸು ಸ್ವಲ್ಪ ಮೈಲ್ಡಾಗಿ ಬರುತ್ತಲ್ಲ, ಇದನ್ನು ನಾವೇನು ಗ್ರೇವಿ ಮಾಡ್ಕೊತೀವಿ ಅದು ಸ್ವಲ್ಪ ಚೆನ್ನಾಗಿ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ತಿಕ್ನೆಸ್ ಅನಿಸಿದ್ರೆ ನೀವು ಏನು ನೀರು ಕಾಬೂಲ್ ಚೆನ್ನಾಗಿರುತ್ತಲ್ಲ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ, ಗ್ರೇವಿ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನಾನು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಉಪ್ಪು ಹಾಕ್ತಾಯಿದ್ದೀನಿ ಎಷ್ಟು ಬೇಕಷ್ಟು ರುಚಿಗೆ. ಒಂದು ತಿಕ್ನೆಸ್ ಬಂದಿದೆ ನೋಡಿ. ಇವಾಗ ಇದು ಚೆನ್ನಾಗಿ ಬೇಯಬೇಕು, ಒಂದು 10 ನಿಮಿಷ ಅಂತೂ ಬೇಯಬೇಕು. ನೀಟ್ ಕ್ಲೋಸ್ ಮಾಡಿ ಅದನ್ನು ಬೇಯಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಇವಾಗ ನಾನು ಕಾಬೂಲ್ ಚೆನ್ನಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಆ್ಯಡ್ ಮಾಡಿ ಇದನ್ನು ಅಷ್ಟೇ ಕಾಬೂಲ್ ಚೆನ್ನಾಗಿ ಬೇಯೋನಾಗಲೇ ಸ್ವಲ್ಪ ಸಾಲ್ಟ್ ಹಾಕಿ ನಾವು ಬೇಯಿಸ್ಕೊಬೇಕು. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ನೀಟ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಒಂದು 5 ನಿಮಿಷ ಬೆಂದರೆ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾನು ಏನೇನು ಬೇರೆ ಕೆಲಸ ಇದೆ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀಟ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೊಳೆದು ಬಿಡೋಣ, ಮತ್ತೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು
ತೊಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಕಿಚನ್ನೆಲ್ಲ. ನೋಡ್ತಿರ್ಬೋದು ಒನ್ ಟೈಮ್ಗೆ ಎಷ್ಟು ಪಾತ್ರೆ ಆಗುತ್ತಲ್ವ. ನಿಮಗೂ ಹೀಗೆ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಕೆಲವೊಂದು ಸಲ ಪಾತ್ರೆ ತೊಳಿಬೇಕಾ ಅನ್ನಿಸ್ತಿರುತ್ತೆ. ಪಾತ್ರೆ ತೊಳಿಯೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಅವಾಗವಾಗ ತೊಳ್ಕೊಂಡ್ರೆ ಜಾಸ್ತಿ ಆಗೋದಿಲ್ಲ ಅಂದ್ಬಿಟ್ಟು ಇವಾಗ ಏನು ಮಾಡ್ತೀನಿ, ಏನು ಅಡುಗೆ ತಿಂಡಿ ಮಾಡ್ತಿರ್ತೀವೋ ಅವಾಗವಾಗೆ ತೊಳ್ಕೊತಿರ್ತೀನಿ. ನಾನು ಕೂಡ ಹಾಗೆ. ರೈಸು ರೆಡಿ ಆಯ್ತಲ್ಲ, ಅದು ಒಂದು 5 ನಿಮಿಷ ಬೇಯಲಿ, ಮಕ್ಕಳು ಕೂಡ ರೆಡಿ ಆಗ್ತಿದ್ರೆ ಅಷ್ಟರಲ್ಲಿ ಪಾತ್ರೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೆ. ಇದೇ ಥರ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೊಂದು ಜನ ವ್ಯೂಸ್ ಬರ್ತಾಯಿದೆ, ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ. ಇನ್ನು ಕೆಲವರು ಸಬ್ಸ್ಕ್ರೈಬ್ ಮಾಡ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಿಮಗಿಷ್ಟ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ನೋಡೋಕ್ಕೂ ಹೋಗಬೇಡಿ. ನೋಡೋರು ತುಂಬ ಜನ ಇದ್ದಾರೆ, ಇಷ್ಟಪಡೋರು ತುಂಬ ಜನ ಇರ್ತಾರಲ್ವ. ನನ್ನ ಮಕ್ಕಳು ಕೂಡ ಅವ್ರ ಅಪ್ಪನ ಜೊತೆ ಪೂಜೆ ಮಾಡ್ತಾಯಿದ್ರು. ಅದೊಂದು ಕ್ಲಿಪ್ಪಿಂಗ್ ತಕ್ಕೊಂಡೆ. ಫೈನಲಿ ಗ್ರೇವಿ ರೆಡಿ ಆಯಿತು. ನಿಜವಾಗ್ಲೂ ಸೂಪರಾಗಿತ್ತು. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಚಪಾತಿಗೂ ಚೆನ್ನಾಗಿರುತ್ತೆ, ಪರೋಟಕ್ಕೆ ಚೆನ್ನಾಗಿರುತ್ತೆ, ಜೀರಾ ರೈಸ್ಗೆ, ಗೀ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬೆಣ್ಣೆ ಕೂಡ ಕಾಯಿಸ್ಬೇಕಿತ್ತು ನಾನು, ಆಮೇಲೆ ಮಾಡ್ಕೊಳ್ಳೋಣ, ಫಸ್ಟು ಮಕ್ಕಳು ರೆಡಿಯಾಗಿ ಸ್ಕೂಲಿಗೆ ಹೋಗಲಿ ಅಂದ್ಬಿಟ್ಟು ಇವಾಗ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ಹೇಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೈಸು. ಇದೇ ಥರ ರೆಸಿಪಿಗಳು ಬೇಕು ಅಂದರೆ ನೀವು ಕಮೆಂಟ್ ಮಾಡಬೇಕು. ನನಗೆ ಕಮೆಂಟ್ ಮಾಡಿದ್ರೇ ನಂಗೆ ಗೊತ್ತಾಗೋದು ನೆಕ್ಸ್ಟ್ ಏನಾದರೂ ಐಡಿಯಾ ಬರುತ್ತೆ, ಬೇರೆ ಸ್ಪೆಷಲ್ ಏನಾದರೂ ತೋರಿಸೋಣ ಅಂದ್ಬಿಟ್ಟು. ಗ್ರೇವಿ ಕೂಡ ಬೆಂದು ಒಂದು ಥಿಕ್ನೆಸ್ ಬಂದಿದೆ ನೋಡಿ. ಟೇಸ್ಟ್ ಅದು ಕಾಬೂಲ್ ಚೆನ್ನ ಏನು ನಾವು ಬೇಯಿಸಿರೋದು ಆ್ಯಡ್ ಮಾಡ್ತೀವಲ್ಲ, ಅದು ಗ್ರೇವಿಗೆ ಸೆಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಬೇಕು ನಾವು, ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ಫೈನಲಿ ಎಲ್ಲ ಕ್ಲಿಪ್ಪಿಂಗ್ ತಕ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ನನ್ನ ಮಗ ಆಟನೂ ಕೂಡ ಮಾಡ್ತಿರ್ತಾನೆ. ಮನೆಯೊಳಗೆ ನೋಡಿ ಹೆಂಗೆ ಆಡ್ತಿರ್ತಾನೆ, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಹೋಗೋದು, ಅವ್ರು ಕೇಳಿದೆಲ್ಲ ಕೊಡಬೇಕು, ಇಲ್ಲ ಅಂದರೆ ಎಲ್ಲ ತೆಗ್ದು ಎಸಿತಾರೆ, ಏನೇನು ಸಿಗುತ್ತೆ ಕೈಗೆ ಅದೆಲ್ಲ. ಎಷ್ಟು ಹಠ ಮಾಡ್ತಾರೆ ಅಂದರೆ ನಾವು ಹೇಳಿದ ಮಾತು ಏನು ಕೇಳಲ್ಲ ಕೆಲವೊಂದು ಸಲ. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ನೋಡಿ ಹೆಂಗೆ ಸತಾಯಿಸ್ತಿದ್ದಾರೆ ದಕ್ಷಿತ್. ಧನ್ವಿತ್ ಅವ್ರ ಅಪ್ಪನ ಜೊತೆ ಪೂಜೆ ಮಾಡ್ತಿದ್ರೆ ಹಿಂಗೆಲ್ಲ ಹರಡೋದು ಹಾಲಿಗೆಲ್ಲ. ಮಕ್ಕಳಲ್ವ ಆಟ ಆಡ್ಕೊಳ್ಳಿ ಅಂತ ಹೋಗಲಿ ಅಂತ ಬಿಟ್ರು ಮತ್ತೆ ಅದ್ರ ಜೊತೆ ಇನ್ನೂ ಆಟ ಮಾಡೋದು. ನಿಮ್ಮ ಮನೇಲೂ ಮಕ್ಳು ಹಿಂಗೆ ಮಾಡ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ರೆಸಿಪಿ ಬೇಕು, ಈ ಥರ ಲಾಗ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಸ್ವಲ್ಪ ಹುಷಾರಿರಲಿಲ್ವಲ್ಲ, ಅದಕ್ಕೆ ವಾಯ್ಸ್ ಒಂಥರ ಇದೆ. ಇವಾಗ ರಿಕವರಿ ಆಗ್ತಾಯಿದ್ದೀನಿ, ಕೋಲ್ಡ್ ಆಗಿತ್ತು ಅದಕ್ಕೋಸ್ಕರ. ಮಕ್ಕಳ ಜೊತೆ ನಮ್ಮನೆಯವರು ಸ್ವಲ್ಪ ಪೂಜೆ ಎಲ್ಲ ಮಾಡಿಸಿ ಅವ್ರು ಹೇಳ್ದಂಗೆಲ್ಲ ಕೇಳಿ ಅದಾದಮೇಲೆ ಅವ್ರಿಗೆ ರೆಡಿ ಮಾಡಬೇಕು. ಅಲ್ಲಿವರೆಗೂ ಅವರು ಏನೂ ಹೇಳಿದ್ದು ಕೇಳೋದಿಲ್ಲ. ಸ್ಕೂಲ್ ಹೋಗೋಣಪ್ಪ ಅಂತ ಹೇಳ್ತಿರ್ತಾರೆ ಕೆಲವೊಂದು ಸಲ ಹೋಗಲ್ಲ ಅಂತ ಹೇಳ್ತಾರೆ. ಎಲ್ಲ ದೇವ್ರಿಗೂ ಪೂಜೆ ಮಾಡಬೇಕಂತೆ ನೋಡಿ. ಗಣೇಶ ಹಬ್ಬ, ಗಣೇಶ ಆಮೇಲೆ ರಾಯರಿಗೆ ಮಾಡಪ್ಪ ಅಂದರೆ ರಾಯರಿಗೆ ಮಾಡ್ತಿರೋದು. ಹಿಂಗೆ ಮಂತ್ರ ಎಲ್ಲ ಹೇಳ್ಕೊಡ್ತಿರ್ತಾರೆ ನಮ್ಮನೆಯವರು ಚೆನ್ನಾಗಿ. ನನಗೆ ಟೈಮ್ ಸಿಕ್ಕಿದಾಗ ನಾನು ಹೇಳ್ಕೊಡ್ತಿರ್ತೀನಿ. ಅವರು ಕುತ್ಕೊಂಡು ಕೇಳೋಷ್ಟು ಪೇಷನ್ಸ್ ಇಲ್ಲ ಇವಾಗ, ಇನ್ನು ಸ್ವಲ್ಪ ಬುದ್ಧಿ ಬರಬೇಕು. ಕೆಲವೊಂದು ಸಲ ಅವರೇ ಮಂತ್ರ ಹೇಳ್ತಿರ್ತಾರೆ, ABCD ಹೇಳ್ತಿರ್ತಾರೆ, I ಹೇಳ್ತಿರ್ತಾರೆ. ಇದೇ ಥರ ಲಾಗ್ ಬರ್ತಿರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಗೈಸ್. ಥ್ಯಾಂಕ್ ಯು.